ಸುವರ್ಣ ಟಿವಿ ಸುಳ್ಳ, ಪಬ್ಲಿಕ್ ಟಿವಿ ಸುಳ್ಳ. ಎಲ್ಲ ಟಿವಿಗಳು ಎಷ್ಟು ಮಂದಿ ಎರಡೇನು ರೊಕ್ಕ ತಿಂತಾರ, ಎರಡೇನು ಚಟ್ಕೊಂಡು ಲೆಕ್ಕ ಅವ್ರು ಇವರು, ಎರಡೇನು ಚೀಲಗಳು ಇವರು. ಮತ್ತೆ ನಮ್ಮನ್ನು ಸಾಯ್ ಹಿಡಿದ್ರು ಚಿಂತಿಲಿ ಹೇಳ್ತೇವೆ. ಯಾಕೆ ಹೋರಾಟ ಮಾಡೋರು ರಕ್ಷಣೆ ಕೊಡೋದಿಲ್ಲ ಟಿವಿದವರು? ಅಲ್ಲಪ್ಪ ಮಂತ್ರಿ ಸುಳ್ಳಾರ್ದು ರಂಡ್ಯಾರ್ದು ಹಾಕ್ತಾರೆ, ಹೆಣ್ಮಕ್ಳಿಗೆ ಅನ್ಯಾಯ ಅತ್ಯಾಚಾರ ಆದ್ರೆ ಯಾಕೆ ಹಾಕೋದಿಲ್ಲ? ಹೆಣ್ಮಕ್ಳು ಸಾಯ್ಬೇಕಾ ಭೂಮಿ ಮ್ಯಾಗ? ಎಷ್ಟು ಜಿಲ್ಲಾದಾಗ ಹೆಣ್ಮಕ್ಳು ಸಾಯಕತ್ತಾರ. ಟಿವಿದವ್ರು ರೊಕ್ಕ ತೊಗೊಳೋದು, ಯಾವ ಪುಡಾರಿ ಪುಂಡಿರ್ತಾನ ಅವನಂತ ಹೇಳೋದು, ಬಡವರಿ ನ್ಯಾಯ ಇಲ್ಲ. ಈ ಗಿರೀಶ್ ಮಟ್ಟನ್ನ ಸಾಯ್ ಹಿಡಿಬೇಕಂತ ನೋಡವ ಹೆಗಡೆ. ಅದಕ್ಕೆ ಇವ್ರು ಸುಳ್ಳು ಕೊಟ್ಟವ್ರು ಒಂದಿಷ್ಟು ಮಂದಿ ಟಿವಿದವ್ರದಾರ. ಈ ಸುಳ್ಳು ಕೊಟ್ಟು ಟಿವಿಗೆ ನಾವೇ ಕೋಟಿಗೆ ಹೋಗ್ತೇವೆ, ಇವ್ರನ್ನ ಒದ್ದು ಒಳಗೆ ಹಾಕಿರತ್ತೆ ಹೇಳ್ತೀವಿ. ಯಾರು ಧರ್ಮಲಿನ್ ಟಿವಿ ನಡೆಸ್ತೀರಿ ಅವ್ರ ಪರವಾಗಿ ನಾವು ಇವತ್ತು ಇರ್ತೀವಿ. ಗೊತ್ತರೆ ಇದು ಕರ್ನಾಟಕದಾಗ ಒಂದು ಜಾಹೀರಾಗಬೇಕು. ಸುಳ್ಳು ಹೇಳೋ ಅವ್ರ ಅಪ್ಪಗ ಹುಟ್ಟಿಲ್ಲವ, ಹೆಗಡೆಗ ಹುಟ್ಟಾನತ್ತೆ ನಾವು ಗೊತ್ತದಿಲ್ಲ. ನಮ್ಮ ಸಿಟ್ಟು ಬಂದದ. ಎಷ್ಟು ಮಂದಿ ಹೆಣ್ಮಕ್ಳಿಗೆ ಅನ್ಯಾಯ ಅಕ್ಕ. ಗೌರಿ ಲಂಕೇಶಿಗೆ ಆಯ್ತು. ಎಷ್ಟು ಕರೆ ಹೇಳು ಹೆಂಗಸರು ಸಾಯ್ ಹಿಡಿತಾರ, ಹೋರಾಟ ಮಾಡೋರು ಸಾಯ್ ಹಿಡಿತಾರ. ಯಾಕೆ ಹೆಂಗಸರಿ ನ್ಯಾಯ ಇಲ್ಲ? ಹೆಂಗಸರು ಮರ್ಯಾದಿಲ್ಲ ಕರ್ನಾಟಕದಾಗ. ಇದು ಎಂತ ಹೊಲಸು ಸರ್ಕಾರ ಅದ. ಈ ಸಿದ್ದರಾಮಯ್ಯ ಸರ್ಕಾರ ನೋಡಿ ನಮ್ಗೆ ಭಾಳ ಒಂಥರ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗ್ಯದ. ಜಗಳ ಮಾಡ್ಲಿಲ್ರಿ, ಹೇಳಿದನ್ರಿ ನಾನು. ಯಾರ್ಯಾರು ಸುಳ್ಳು ಹೇಳ್ತೀರಿ? ಧರ್ಮಸ್ಥಳದನ್ನು ಚಪ್ಪಲ್ ಲೆಕ್ಕದಂಗೆ ಹೇಳ್ಬಿಟ್ಟಿನ. ಸುಳ್ಳು ಹೇಳ್ದವ್ರು ಅದಾರಲ್ರಿ, ಅಜಿತ್ ಹಣ್ಮಕ್ ಅದಾರ, ಪಬ್ಲಿಕ್ ಟಿವಿ ಅದಾರ, ಮತ್ತು ಇನ್ನೊಂದು ಸುವರ್ಣ ಅದೊಂದು ಟಿವಿ ಐತಿ. ಮತ್ತು ಇನ್ನು ಯಾವನು ರಾಕೇಶ್ ಅಪ್ಪ ಸುಳ್ಳು ಹೇಳುದು ಎಲ್ಲ ಸುಳ್ಳು. ಬುರುಡೆ ಗ್ಯಾಂಗ ನೋಡ್ರಿ, ಇಲ್ಲೋಡ್ರಿ ಈಗ ಬುರುಡೆ ಗ್ಯಾಂಗ್ ಅನ್ನೋದು ನಾವೆಲ್ಲ ಕಾಮೆಂಟ್ ಕೊಟ್ಟವ್ರು ಬುರುಡೆ ಗ್ಯಾಂಗ, ನಾವೆಲ್ಲ ನ್ಯಾಯ ಹೇಳೋರು ಬುರುಡೆ ಗ್ಯಾಂಗ, ನಾವು SIT ಕಂಪ್ಲೇಂಟ್ ಕೊಟ್ಟವ್ರು ಬುರುಡೆ ಗ್ಯಾಂಗ. ಇವ್ರು ಯಾವ ಗ್ಯಾಂಗ? ಇವ್ರು ಲಂಚದ ಗ್ಯಾಂಗ, ಲಂಚ ತಿನ್ನೋ ಗ್ಯಾಂಗ. ನ್ಯಾಯವಾಗಿ ಸತ್ಯವಾಗಿ ಇದ್ದದ್ದು ಹೇಳಬೇಕು. ಹೋರಾಟ ಮಾಡೋರಿಗೆ ಬೆಂಬಲ ಕೊಡಬೇಕು. ಹೋರಾಟ ಮಾಡೋರನ್ನೇ ನೆಲಕ್ಕೆ ಬಿಡಿದ್ರೆ ನಮ್ಮ ದೇಶದಾಗ ಹೋರಾಟ ಯಾರು ಮಾಡಬೇಕು? ಯಾರು ಬರಬೇಕು ಹಿಂದೆ ಬೆಂಬಲ ಕೊಡಕ? ನಾಳೆ ನಿಮಗೂ ಬರ್ತದೆ ಇದು ಕೂತ. ಸತ್ಯ ಏನಲ್ಲಕ್ಕೇನು? ಎಷ್ಟು ಮಂದಿ ಹೆಣ್ಮಕ್ಳು ಸತ್ತಾರ CBIದವ್ರಿಗೆ ಗೊತ್ತದ, ಅಲ್ಲಿರೋ ಜನರಿಗೆ ಗೊತ್ತದ, ನಿಮಗೂ ಗೊತ್ತದ, ನಮಗೂ ಗೊತ್ತದ. ಈಗ ಹೊಡೆದಂದ್ರೆ ನಾಳೆಗೆ ಈಗ ನಾನು ಹೋಗಾಗ ದಾರ್ಯಾಗ ಸಾಯ್ ಹೊಡೆದ್ರೆ ನೀವು ಯಾರು ಕೇಳೋದಿಲ್ಲ, ನಾ ಹೇಳೋದಿಲ್ಲ, ನಿಮಗೆಲ್ಲರಿಗೆ ಗೊತ್ತೇನು ಏನಾಗೋದಿಲ್ಲ. ಆ ಧರ್ಮಸ್ಥಳ ಹೆಗಡ್ಯಾನ ಮನ್ಯಾಗ ಜೀವದಾನ ಯಾಕೆ ಕೇಳಿದ್ರು? ಜೀವದಾನ ಯಾಕೆ ಕೇಳಿದ್ರು? ಅವರೇ ಆರೋಪಿ. ಅವ್ರನ್ನ ಯಾಕೆ ಹಿಡಿವಲ್ರಿ ಇವರು? ಅವ್ರನ್ನ ಯಾಕೆ ಜೈಲಿಗೆ ಹೋಗಲ್ರು? ಅವ್ರನ್ನ ಯಾಕೆ ಹಿಡ್ಕೊಂಡು ಹೋಗಲ್ರು? ಒಂದು ಬಡವನ್ನ ಹೊಡಿತಾರಪ್ಪ, ಏನಾರು ತುಡುಗು ಮಾಡಿರಿ ಎಳ್ದಾಡಿ ಪೊಲೀಸರು, ಇವ್ರನ್ನ ಯಾಕೆ ಬಿಟ್ಟಾರ? ಇಷ್ಟೆಲ್ಲ ಘಟನೆಗಳಾಗಿ ಇವ್ರನ್ನ ಯಾಕೆ ಬಿಟ್ಟಾರ? 1 ಲಕ್ಷ ಹೆಣ ಸಾಯ್ತಾವ, 1 ಲಕ್ಷ ಅವ್ರ ಅಪ್ಪನ ಹಿಡಿದು ಅತ್ಯಾಚಾರಿ. ಧರ್ಮಸ್ಥಳ ಹೆಗಡ್ಯಾನ ಅಪ್ಪನ ಹಿಡ್ಕೊಂಡು ಅತ್ಯಾಚಾರಿ ಅದ. ಅವನೇ ಅದಾನ. ಅವ ಮಳ್ಳಿ ಅಂದ್ರೆ 3 ಮನ್ಸಕ್ಕೆ 3 ಕಾಲ ಇನ್ನೊಂದು ಅತಾನ. ಅವನು ಬೆಕ್ಕನೇ ಅದಾನ. ಓಸರು ಅವರೇ ಅದಾರ. ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ಕೆ ಹೋಗೋರು ಬರೋರು ಎಷ್ಟು ಭಯಾನಕ ಆಕ್ಕದ್ಲಿ ಹೇಳ್ರಿ. ಒಂಟಿ ಹೆಣ್ಮಕ್ಳು ಹೋದ್ರೆ ಗಸಕ್ನೆ ಹೊತ್ಕೊಂಡು ಹೋಗ್ಬಿಡ್ತಾರತ್ತ ಎಲ್ಲರೂ ಹೇಳ್ಯಾರ. ಆದ್ರೆ ನಮ್ಮ ಹೆಸರು ಹೇಳಬೇಡ್ರಿ ಅವ ಆತಾರ. ಇಷ್ಟು ಅಂಜಾರ ಅಲ್ಲಿ ಮಂದಿ. ನಾವು ಅಂಜಿದ್ದೇವೆ. SIT ಆಫೀಸಿಗೆ ಹೋಗಿ ಬರ್ಬೇಕಾರೆ ಬರುವಾಗ ನಮ್ಮ ಊರು ಮುಟ್ತೇವೆ ಇಲ್ಲ ನಂಗಾಗಿತ್ತು. ಅವ್ರ ಹೆಸರು ಹೇಳಿರು, ಒಂದು ಆಟೋದವ್ರು ಬರೋದಿಲ್ಲ, ಒಬ್ರು ಯಾರು ತೋರ್ಸಂಗಿಲ್ಲ, ಒಂದು ಪೊಲೀಸ್ ಸ್ಟೇಷನ್ ತೋರಿಸೋದಿಲ್ಲ, ಅವ್ರ ಹೆಸರು ಹೇಳಿದ್ರು. ಇಷ್ಟು ಭಯಾನಕದ ನೋಡ್ರಿ ಅಲ್ಲಿ.